ಈಗ ಯಾಕೆ ಹಿಂದೂ ಸಮ್ಮೇಳನ ನಡೀತದೆ ಮತ್ತು ಏನು ಇದು ಉದ್ದೇಶ ಏನು ಅಂತ ನೀವು ಪಾಲ್ಗೊಳ್ತೀರ ಅಂತ? ನೋಡಿ, ಹಿಂದೂಗಳ ಸಂಘಟನೆ ಆಗಬೇಕು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾಯಿದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರೋದ್ರಿಂದ ಒಂದೊಂದು ದಿವಸ ಕರ್ನಾಟಕನೂ ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂಥ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಭಾಳ ಜನಜಾಗೃತಿ ಅವಶ್ಯ ಇದೆ. ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯ ಇದೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂಥ ಏನು ಪ್ರಮುಖರದಾರ ಸಂಪರ್ಕ ಮಾಡ್ಯಾರ. ಮನೆ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯ ಇದೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಅವಾಗೂ 24 ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನು ಬಸರೂರು ಅನ್ನೋಂಥ ಊರನ್ನು ಈ ಒಂದು ಇದರದಿಂದ ಮುಕ್ತ ಮಾಡಿದಂಥ ಒಂದು ಗ್ರಾಮ ಅಂತೇಳಿ ಅವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ದರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ದರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾಳೆ ಹೋಗ್ತಾ ಇದ್ದೀನಿ. ಮೊನ್ನೆ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ